ಆ್ಯಂಟಿ ಏಜಿಂಗ್ ಅಂದರೆ 40 ಆದಮೇಲೆ ಸ್ಟಾರ್ಟ್ ಮಾಡಬೇಕಾ ಇಲ್ಲ ಅರ್ಲಿಯಾಗೆ ಸ್ಟಾರ್ಟ್ ಮಾಡ್ಬೋದಾ? ರೈಟ್ ಏಜ್ ಇವಾಗ ಹೇಳ್ತೀನಿ. ಆ್ಯಂಟಿ ಏಜಿಂಗ್ಗೆ ಫಿಕ್ಸ್ಡ್ ಏಜ್ ಇಲ್ಲ, ಕ್ಯಾಲೆಂಡರ್ ಏಜ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಸ್ಕಿನ್ ಏಜ್ ಇಂಪಾರ್ಟೆಂಟ್. ಸ್ಕಿನ್ನಲ್ಲಿ ಚೇಂಜಸ್ ಸ್ಟಾರ್ಟ್ ಆದಮೇಲೆ ಕೇರ್ ಬೇಕೇ ಬೇಕು. 20ಸಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಇಂಪಾರ್ಟೆಂಟ್, ರೆಗ್ಯುಲರ್ ಸನ್ಸ್ಕ್ರೀನ್ ಯೂಸ್, ಗುಡ್ ಸ್ಕಿನ್ ಕೇರ್ ರೊಟೀನ್. 30ಸಲ್ಲಿ ಕರೆಕ್ಷನ್ ಸ್ಟಾರ್ಟ್ ಮಾಡ್ಬೋದು, 40ಸಲ್ಲಿ ಕರೆಕ್ಷನ್ ಜೊತೆಗೆ ಮೇಂಟೆನೆನ್ಸ್ ಮಾಡಬೇಕು. ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ಕೊಲಾಜನ್ ಲಾಸ್ ಕೂಡ ಕಮ್ಮಿ ಇರುತ್ತೆ. ಡೀಪ್ ರಿಂಕಲ್ಸ್ ಬರೋ ಮುಂಚೆ ಸ್ಕಿನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ಯಂಗ್ ಏಜ್ನಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ, ಬಟ್ ಅರ್ಲಿ ಕೇರ್ ತೊಗೊಂಡ್ರೆ ಫ್ಯೂಚರಲ್ಲಿ ಹೆವಿ ಟ್ರೀಟ್ಮೆಂಟ್ಸ್ನ ಅವಾಯ್ಡ್ ಮಾಡ್ಬೋದು. ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ನಿಮ್ಮ ಏಜ್ ಬಗ್ಗೆ ಅಲ್ಲ, ಇಟ್ಸ್ ಅಬೌಟ್ ರೈಟ್ ಟೈಮಿಂಗ್ ಆ್ಯಂಡ್ ರೈಟ್ ಇಂಡಿಕೇಶನ್. ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಪರ್ಫೆಕ್ಟ್ ಏಜ್ ಅಂತ ಏನೂ ಇಲ್ಲ. ನಿಮ್ಮ ಸ್ಕಿನ್ ಕಂಡೀಷನ್ ಪ್ರಕಾರ ರೈಟ್ ಪ್ಲ್ಯಾನ್ ಬೇಕಂದರೆ ಯು ಕ್ಯಾನ್ ವಿಸಿಟ್ ಕಲರ್ಸ್ ಆರ್ ಕಮೆಂಟ್ ಸ್ಕಿನ್, ನಾವು ಗೈಡ್ ಮಾಡ್ತೀವಿ.